ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಚರಿಗೆ ಕಾಲು ಗೆಜ್ಜೆ ಕಾಲು ಬೆಳೆ ತರಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ತೊಕ್ಕನ್ನು ತರಬೇಕು ಹೋಗ್ತಾ ಇದ್ದೀವಿ. ಇನ್ನು ನಾಮಕರಣ ತುಂಬ ದಿನ ಇಲ್ಲ, 19ನೇ ತಾರೀಕು ನಾಮಕರಣ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕೆಲಸಗಳಿದ್ದಾವೆ, ಅದಕ್ಕೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ನಾವೇನೆಲ್ಲ ಮಾಡ್ತೀವಿ ಅಂತ ಹಾಗೆ ಬ್ಲಾಗ್ ಮಾಡ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ. ಮನೆಯಿಂದ ಹೊರಟಿದ್ದೀವಿ ಇವಾಗ. ಚರಿ ಸಾಕ್ಸ್ ಬೇಕಿತ್ತು, ಅದಕ್ಕೆ ನಮ್ಮ ಅಕ್ಕ ಸಾಕ್ಸ್ ತರೋಕ್ಕೆ ಅಂತ ಹೋದ್ಲು. ಚರಿ ಆಚೆ ಕರ್ಕೊಬಂದರೆ ಯಾರೊಬ್ರು ಕರ್ಕೊಂಡು ಮಾತಾಡ್ಕೊಂಡು ಕುತ್ಕೊಬಿಡ್ತಾರೆ ಅವಳ ಜೊತೆ. ಸಿಟಿ ಬಂದ್ವಿ, ತುಂಬಾ ಬಿಸಿಲಿತ್ತು, ಅದಕ್ಕೆ ಅಮ್ಮ ಸೋಡಾ ಕುಟ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೀವಿ. ನೀವು ಹೋಗಿ ಕಾಲ್ಗೆಜ್ಜೆ ಎಲ್ಲ ತೊಗೋಬೇಕು. ನೋಡ್ತಾ ಇದ್ವಿ ಚರಿಗೆ ಫುಲ್ ಗೆಜ್ಜೆ ನೋಡಿದ್ವಿ, ನಮಗೆ ಯಾಕೋ ಇಷ್ಟ ಆಗಿಲ್ಲ ಫುಲ್ ಗೆಜ್ಜೆ. ಅದು ಬೇಡ ಅಂತ ಅಮ್ಮನೂ ಹೇಳ್ತು, ಯಾಕೆ ಬೇರೆ ಡಿಸೈನಲ್ಲಿ ನೋಡಿದ್ವಿ. ಕಾಲು ಗೆಜ್ಜೆ, ಕಾಲು ಬಳೆ, ಆಮೇಲೆ ಕೈ ಬಳೆಯಲ್ಲಿ ಕರಿಮಣಿದೊಂದು ಕೇಳಿದ್ವಿ, ಅದೂ ಸಿಕ್ಕಿಲ್ಲ ನಮಗೆ. ನಾಳೆ ಬಂದು ಇಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಸೊಂಟದ ಪಟ್ಟಿ ಅವೆಲ್ಲ ತೊಗೊಂಡ್ವಿ. ಸುಮಾರು ಐಟಮ್ಗಳಿದ್ವು ತೊಗೊಳೋ ಅಂಥದ್ದು. ಚರಿ ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ಲು, ಎತ್ಕೊಂಡಿದ್ವಿ, ಹಾಗೆ ಮಲ್ಕೊಬಿಟ್ಟಿದ್ಲು. ಹಾಗೆ ನನಗೆ ಡೈಲಿ ಯೂಸಿಗೊಂದು ಕುತ್ತಿಗೆಗೊಂದು ಬೆಳ್ಳಿ ಚೈನ್ ಬೇಕಿತ್ತು, ಅದೂ ಹಾಗೆ ತೊಗೊಂಡೆ. ಈಗ ಬಿಲ್ ಹಾಕಿ ಹೊರಡಬೇಕು. ಪಾಪು ಬಟ್ಟೆ ನೋಡೋಣ ಅಂತ ಬಂದಿದ್ವಿ. ಈ ಶಾಪಲ್ಲಿ ನಮಗೆ ಸಿಕ್ಕಿಲ್ಲ ನಮಗೆ ಬೇಕಾಗಿದ್ದು. ಸುಮಾರು ಫ್ರಾಕ್ಗಳೆಲ್ಲ ನೋಡಿದ್ವಿ. ಚರಿ ಸೆಕೆ ಬೇರೆ ಆಗ್ತಿತ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ನಾವು ಒಂದೇ ಥರ ಕಲರ್ ಬೇಕು ಅಂತ ಹುಡ್ಕೊಂಡು ಹೋದ್ವಿ, ಸಿಕ್ಕಿಲ್ಲ ನಮಗೆ. ಆಮೇಲೆ ಬೇರೆ ಶಾಪಿಗೆ ಹೋಗೋಣ ಅಂತ ಬೇರೆ ಶಾಪಿಗೆ ಬಂದ್ವಿ, ಅಲ್ಲಿ ಸಿಕ್ತು ನಮಗೆ. ಚರಿಗೆ 2 ಜೊತೆ ಬಟ್ಟೆ ತೊಗೊಂಡು ಹೊರಟ್ವಿ. ಹಾಗೆ ಅಲ್ಲಿ ಬರ್ತಾ ಡೆಕೋರೇಷನಿಗೆಲ್ಲ ಪ್ಲೇಟು ಕಪ್ಗಳೆಲ್ಲ ಇರುತ್ತಲ್ಲ, ಆ ಥರ ಇದ್ದಿದ್ದು ಅಲ್ಲೊಂದು ಸ್ವಲ್ಪ ತೊಗೊಂಡು ಹೊರಟ್ವಿ. ನಮ್ಮ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಇವತ್ತೇ ಮಳೆ ಆಗ್ತಾ ಇರೋದು, ಅದು ಜೋರಾಗೂ ಬಂದಿಲ್ಲ, ಸಣ್ಣಕ್ಕೆ ಬಂತು. ಮನೆಗೆ ಬಂದು ನಮ್ಮ ದೊಡ್ಡಮ್ಮ ಕಾಫಿ ಕುಡಿ ಅಂತ ಕರೆದಿದ್ರು. ನಾವು ಗೆಜ್ಜೆ ತರಕ್ಕೆ ನಾವು ಅಕ್ಕ ತಂಗಿ ನಮ್ಮಮ್ಮ ಹೋದ್ವಿ. ಕಾಫಿ ತೊಗೊಂಡು ತರೋಕ್ಕೆ ಇನ್ನಿಬ್ಬರು ಬೇರೆ ತಗೊಬಂದರು. ನಾವು ನೋಡಿದ್ದಿಲ್ಲ, ವಿಡಿಯೋ ಕಾಲಲ್ಲಿ ನೋಡಿ ತರಿಸ್ಕೊಂಡಿದ್ವಿ. ಓಪನ್ ಮಾಡ್ತಾಯಿದ್ವಿ ಮನೆಯಲ್ಲಿ. ನಾವು ಮಾಡ್ಸೋಕ್ಕೆಲ್ಲ ಏನು ಹೋಗಿಲ್ಲ, ರೆಡಿ ತೊಟ್ಲೆ ಸಿಗುತ್ತಲ್ಲ ಅಂತ ರೆಡಿ ತೊಟ್ಲೆ ತಂದ್ವಿ. ಯೂಸ್ ಮಾಡಲ್ಲ, ಅದು ಜೋಳಿಗೆನೇ ಕಟ್ತಾರೆ. ಅದಕ್ಕೆ ತೊಟ್ಲು ಹಾಕೋಕ್ಕೆ ಹೊಸ ತೊಟ್ಲೆ ಬೇಕಲ್ಲ ಅಂತ ತೊಟ್ಲು ತರಿಸಿದ್ದೀವಿ. ಚೆನ್ನಾಗಿ ಗಟ್ಟಿ ಇತ್ತು ತೊಟ್ಲು. ಫಸ್ಟ್ ಥರ ಎಲ್ಲ ಇವಾಗೆಲ್ಲ ಬರಲ್ಲ ರೆಡಿ ತೊಟ್ಲು, ಅದು ಪರವಾಗಿಲ್ಲ, ಚೆನ್ನಾಗಿತ್ತು. ಯೂಸ್ ಮಾಡ್ಬೋದು ಸುಮಾರು ವರ್ಷ, ಒಂದು 10-11 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ಚೆನ್ನಾಗಿತ್ತು ತೊಟ್ಲೂ ಕೂಡ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲರೂ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.